ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ಈಗ ಬೆಂಗಳೂರಲ್ಲಿದ್ದೀನಿ. ನಮ್ಮ ಅಕ್ಕನ ಮನೆಯಲ್ಲಿ ನಾನು ನಮ್ಮ ಅಕ್ಕನ ಮನೆಯಲ್ಲಿ ಬಾಲ್ಕನಿನಲ್ಲಿ ಯಾವೆಲ್ಲ ಗಿಡಗಳನ್ನ ಇಟ್ಟಿದ್ದೀನಿ ಅಂತ ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ. ಬಟ್ ಈ ಸಾರಿ ಮತ್ತೆ ಒಂದಿಷ್ಟು ಗಿಡಗಳನ್ನು ಅವಳು ಆ್ಯಡ್ ಮಾಡಿದ್ದಾಳೆ. ಅದು ಯಾವ್ಯಾವುದು ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇದೊಂದು ಚೀನಾ ಡಾಲ್. ಇದನ್ನು ಒಟ್ಟು ಎರಡಿದೆ, ಪೇರಲ್ಲಿ ತೊಗೊಂಡಿದ್ದಾಳೆ. ಇದನ್ನು ಮನೆ ಮುಂದೆ ಡೋರ್ಗೆ ಇಡೋಕ್ಕೆ ಅಂತ ಹೇಳಿ ತೊಗೊಂಡಿದ್ದು. ಅವರು ಊರಲ್ಲಿ ಇರಲಿಲ್ಲ, ಹಾಗಾಗಿ ಅದನ್ನು ತೊಗೊಂಡು ಬಂದು ಬಾಲ್ಕನಿನಲ್ಲಿ ಇಟ್ಟಿದ್ದಾಳೆ. ಅಂದರೆ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ. ಯಾಕಂದರೆ ಅಲ್ಲಿ ಬೆಳಕು ಜಾಸ್ತಿ ಬೀಳಲ್ಲ. ಆದಷ್ಟು ಇಂಡೋರ್ ಪ್ಲ್ಯಾಂಟ್ಸ್ಗೆ ಬೆಳಕು ಜಾಸ್ತಿ ಬೇಕು, ಹಂಗಾಗಿ ಇದನ್ನು ಬಾಲ್ಕನಿನಲ್ಲಿ ಇಟ್ಟಿದ್ದಾಳೆ. ಇದೊಂದು ಗಿಡ ಇದೆ. ಬೆಳಕು ಕಡಿಮೆ ಆಗಿರೋದಕ್ಕೆ ಇನ್ನೊಂದು ಗಿಡದಲ್ಲಿ ಎಲೆಗಳು ಉದುರು ಹೋಗಿದೆ. ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ಈ ರೀತಿ ಕಡ್ಡಿ ಥರ ಉಳ್ಕೊಂಡಿದೆ. ಇದನ್ನು ಕಟ್ ಮಾಡಿ ತೆಗಿಬೇಕು. ಇದು ಒಂದಿದೆ. ಒಟ್ಟು 2 ಗಿಡಗಳಿದೆ ಈ ಪಾಟಲ್ಲಿ ಅವಳು ತೊಗೊಂಡು ಬಂದಿರೋದು. ನೆಕ್ಸ್ಟು ಪೆಪರೋಮಿಯಾ ಪ್ಲ್ಯಾಂಟು. ಹಾಗೆ ಅದೊಂದು ಪೆಪರೋಮಿಯಾ ಪ್ಲ್ಯಾಂಟ್, ವೆರಿಗೇಟೆಡ್. ಅದು ಒಂದು ರಬ್ಬರ್ ಪ್ಲ್ಯಾಂಟ್ ಇದೆ. ಇದಿಷ್ಟು ನೀರಲ್ಲಿ ಹಾಕಿಟ್ಟಿರೋದು ಮನಿ ಪ್ಲ್ಯಾಂಟ್ಸು. ಇದು ಲಿಪ್ಸ್ಟಿಕ್ ಎಗ್ಲೋನಿಮಾ ಇದು. ಆಮೇಲೆ ಅರೇಕಾ ಪಾಮ್ ಗಿಡ ಇದೆ. ಆ್ಯಂಥೋರಿಯಮ್ ಇದೆ. ಇದು ಲಿಯೋಪಾರ್ಡ್ ಗಿಡ. ಇದು ಚಿರತೆ ಮೈ ಮೇಲೆ ಇರುತ್ತಲ್ಲ, ಆ ರೀತಿಯಾದಂಥದ್ದಿದೆ ನೋಡಿ. ಹಾಗೆ ಇದು ಒಂದು ಫಿಲೋಡೆಂಡ್ರನ್ ವೆರೈಟಿ ಇದೆ. ಇದು ದೊಡ್ಡ ಪಾಟಲ್ಲಿ ಹಚ್ಚಿರೋದು. ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ. ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಈಗ ಗೋಡೆಗೆ ಅಂಟ್ಕೊಂಡೇ ಬೆಳೀತಾ ಇದೆ ಅದು. ಆಮೇಲೆ ಇದು ಒಂದು ಗಿಡ ತಗೊಂಡು ಬಂದಿದ್ದಾಳೆ. ಇದು ಕೂಡ ಇಂಡೋರ್ ಪ್ಲ್ಯಾಂಟೇ. ಇಲ್ಲಿ ಇರೋದು ಆದಷ್ಟು ಇಂಡೋರ್ ಪ್ಲ್ಯಾಂಟ್ಸೇ ಇದೆ. ಹಾಗೆ ಇಲ್ಲಿ ಒಂದು ಅರೇಕಾ ಪಾಮ್ ಗಿಡ ಇದೆ. ಇದು ಕೂಡ ಒಟ್ಟು 2 ಇದೆ, ಜೋಡಿ ಮೇಲೆ ತೊಗೊಂಡು ಬಂದಿರುವಂಥದ್ದು. ಆಮೇಲೆ ಕೆಲಥಿಯಾ, ಇದು ಒಂದು 2 ಪಾಟ್ ಇದೆ. ಇದು ಕೂಡ ನೋಡಿ, ಇದು ಝೆಡ್ ಪ್ಲ್ಯಾಂಟು, ಕ್ರೊಶೆಲಾ ಓವಾಟಾ ಅಂತ, ದಪ್ಪ ಎಲೆದು. ಆಮೇಲೆ ಇದರಲ್ಲಿ ಏನಂದರೆ ಸ್ನೇಕ್ ಪ್ಲ್ಯಾಂಟ್ ಇದೆ. ಹಾಗೆ ಇಲ್ಲಿ ಕೂಡ ಕ್ರೊಶೆಲಾ ಓವಾಟಾ, ಇದು ಕೂಡ ಬೋನ್ಸಾಯಿ ಥರ ಇದೆ, ಅದೊಂದಿದೆ. ಮೇಲೆ ಇರೋದು ಜಿಜಿ ಪ್ಲ್ಯಾಂಟು, ಕೆಳಗಡೆ ಕಟಿಂಗ್ಸ್ ಎಲ್ಲ ಹಾಕಿರೋದಿದೆ. ಆಮೇಲೆ ಇಲ್ಲಿ ಇದು ಏನಂದರೆ ಪೀಸ್ ಲಿಲಿ ಗಿಡ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಜಿಜಿ ಪ್ಲ್ಯಾಂಟು ನಿಮಗೆ ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ತೋರಿಸಿದ್ದೆ ನಾನು. ಆಮೇಲೆ ಇದು ಹಸ್ಬೆಂಡ್ ಎಲೆ ಗಿಡ, ನಮ್ಮ ಮನೆಯಲ್ಲೂ ಕೂಡ ಇದೆ, ನಿಮಗೆ ತೋರಿಸಿದ್ದೆ. ಹಾಗೆ ಇದೊಂದು ಗಿಡ ಇದೆ. ಇದರಲ್ಲಿ ಈ ರೀತಿಯಾಗಿ ಬೆಳೀತಾ ಇದೆ. ಅದೇನು ಎಲೆ ಆಮೇಲೆ ನಂತರ ಹೀಗಾಗುತ್ತೋ ಅಥವಾ ಇದು ಬೇರೇನೋ ಗೊತ್ತಿಲ್ಲ ನನಗೆ. ಬಟ್ ಇದರಲ್ಲಿ ಈ ರೀತಿಯಾಗಿದೆ. ಆಮೇಲೆ ಇಲ್ಲೊಂದು ಈ ಲಿಯೋಪಾರ್ಡ್ ಗಿಡ ಆಗ್ತಾ ಇದೆ, ಅದನ್ನ ತೆಗಿಬೇಕು. ಇದ್ರದ್ದು ಹೆಸರು ನೆನಪು ಬರ್ತಿಲ್ಲ, ಯಾವುದೋ ಫರ್ನ್ ಅಂತ ಇದೆ ಇದು ಆ್ಯಕ್ಚುಲಿ. ಹಾಗೆ ಇಲ್ಲೊಂದು ಸ್ನೇಕ್ ಪ್ಲ್ಯಾಂಟ್ ಇದೆ. ಹಾಗೆ ಇಲ್ಲಿ ಇದು ಬ್ಯಾಂಬೋ ಗಿಡ. ಇಲ್ಲೊಂದು ಚಿಕ್ಕದ್ರಲ್ಲಿ ಜಿಜಿ ಪ್ಲ್ಯಾಂಟನ್ನು ಹಚ್ಚಿದ್ದಾಳೆ. ಇದು ಕೂಡ ಫಿಲೋಡೆಂಡ್ರನ್ ಜಾತಿಗೆ ಸೇರಿರುವಂಥದ್ದು. ಇದು ಕ್ರೊಶೆಲಾ ಓವಾಟಾ. ಈ ಥರದ್ದು ಬೋನ್ಸಾಯಿ ಒಟ್ಟು 3 ಇದೆ ಅವ್ರ ಹತ್ರ. ಆಮೇಲೆ ಕೆಲಥಿಯಾ ಇದೊಂದು ತಂದಿದ್ದಾಳೆ. ಒಟ್ಟು 2 ಪಾಟಲ್ಲಿ ತೊಗೊಂಡು ಬಂದಿರೋದು. ಆಮೇಲೆ ಇದೊಂದು ಇದು ಕೂಡ ಎಗ್ಲೋನಿಮಾದಲ್ಲೇ ಒಂದು ವೆರೈಟಿ ಇದು. ಇನ್ನು ಈ ಬ್ಯಾಂಬೋ ಗಿಡಗಳೇನಿದೆಯಲ್ಲ ಅದು ನೀರಲ್ಲಿದೆ. ಈ ಒಂದು ಸ್ಟ್ಯಾಂಡಲ್ಲಿ ಸ್ನೇಕ್ ಪ್ಲ್ಯಾಂಟು, ಈ ಥರ ಸಕ್ಯುಲೆಂಟ್ಸು, ಲೆಮನ್ ಗ್ರಾಸ್, ಆಮೇಲೆ ಇದು ಒಂದಿದೆ ಗಿಡ, ಇದ್ರದ್ದು ಹೆಸರು ನೆನಪು ಬರ್ತಿಲ್ಲ ನನಗೆ. ಇದು ಸೇಡಮ್ ಗಿಡ. ಇದು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಇದರಲ್ಲಿ.
ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಹಾಕೋದಕ್ಕೆ ಆ ಸೆಕ್ಯುಲೆಂಟ್ ಗಿಡ ತುಂಬಾ ಚೆನ್ನಾಗಿದೆ. ಹಾಗೆ ಅಲ್ಲೊಂದು ಮನಿ ಪ್ಲ್ಯಾಂಟ್ ಇದೆ. ನೋಡೋಣ, ಇದರಲ್ಲಿ ಒಂದೆರಡು ಗಿಡ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತೊಗೊಂಡ್ರೆ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಊರಿಗೆ ಹೋದ್ಮೇಲೆ ಯಾವುದೆಲ್ಲ ತೊಗೊಂಡಿದ್ದೀನಿ ಅಂತ. ಹಾಗೆ ಈ ಗಿಡ ಒಂದಿದೆ ನೋಡಿ ಇಲ್ಲಿ. ಇನ್ನೂ ಒಂದೆರಡು ಪಾಟ್ ಖಾಲಿ ಇದೆ, ಅದನ್ನು ಕೂಡ ಮಾಡಬೇಕು, ಅದರಲ್ಲಿ ಏನಾದರೂ ನೆಡಬೇಕು. ಸದ್ಯಕ್ಕೆ ಈಗ ಬೇಸಿಗೆ ಇರೋದ್ರಿಂದ ಎಲ್ಲ ತೊಗೊಂಡು ಬಂದು ಈ ಬಾಲ್ಕನಿನಲ್ಲೇ ಇಟ್ಟಿದ್ದಾಳೆ. ಸದ್ಯಕ್ಕೆ ಈ ರೀತಿಯಾಗಿ ಕಾಣ್ತಾ ಇದೆ ನೋಡೋದಕ್ಕೆ. ಗಿಡಗಳು ಹತ್ತಿರ ಇದ್ದರೆ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಒಂದೇ ಕಡೆಗೆ ಇಟ್ಟಿರೋದು. ಇಷ್ಟು ನಮ್ಮ ಅಕ್ಕನ ಮನೆಯಲ್ಲಿ ಇರುವಂಥ ಗಿಡಗಳಿದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.